ಎಲ್ಲಾ ತರದಲ್ಲಿನೂ ನಮ್ಮ ಸಮಾಜಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಒಂದೇನೆ ಎಂ ಬಿ ಪಾಟೀಲ್ ಸರ್ ಮೇಲೆ ಬ್ಲೇಮ್ ಮಾಡೋದು ಸರಿಯಲ್ಲ ಅನ್ನೋ ಮಾತಿ ನಾವು ಇವತ್ತು. ಅದಕ್ಕಾಗಿ ಅದು ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಅದನ್ನ ನಾವು ಅದು ಹೇಳಿದ್ದು ಸರಿಯಲ್ಲ ಅನ್ನೋದು ಮಾತನ್ನು ಹೇಳ್ತಾ, ಅಪ್ಪಾಜಿ ನಾಡಗೌಡರು ಅವತ್ತ ಒಂದು ಕಾರ್ಯಕ್ರಮದಲ್ಲಿ ಹಾಲಮತ ಸಮಾಜ ಒಂದು ಅಧ್ಯಕ್ಷ ಸ್ಥಾನ ಮಾಡುವಾಗ ಏನೇನು ಸರ್ಕಸ್ ಆಯಿತು ಅನ್ನುವಂಥ ಏನೋ ಒಂದು ವಿಚಾರದಲ್ಲಿ ಮಾತಾಡಿದ್ದಾರೆ. ಅದು ಯಾವ ವಿಚಾರಕ್ಕೋಸ್ಕರ ಮಾತಾಡಿದ್ರು, ಯಾವ ಸಂದರ್ಭದಲ್ಲಿ ಮಾತಾಡಿದ್ರು, ಎದಕ್ಕೋಸ್ಕರ ಮಾತಾಡಿದ್ರು ಅನ್ನೋದು ನನಗೆ ಕ್ಲಿಯರಿಟಿ ಇಲ್ಲ. ಅದನ್ನ ನಾನು ಹೋಗಿ ವಿಚಾರ ಮಾತಾಡ್ತೀನಿ. ನಮ್ಮ MLA ಆಗಿರೋರು ಶಿವಾನಂದ ಪಾಟೀಲ್ ಅವರು ಇದ್ರು. ಇವಾಗ ಎಂ ಬಿ ಪಾಟೀಲ್ ಸರು ತಿಕೋಟಾದಿದ್ರು. ಅವರೆಲ್ಲ ಸಹಕಾರ ಮಾತಾಡ್ಕೊಂಡೇ ಇವತ್ತು ಕೋರು ಸಮಾಜಕ್ಕೆ ಅವಕಾಶ ಕೊಟ್ಟಿದ್ದು. ಕುರುಬರಿಗೆ ವಂಚಿತ ಆಗೈತಿ ಅನ್ನೋ ಸುಳ್ಳು ಮಾತದ. ಅವ್ರ ಸರ್ ಯಾವ ಉದ್ದೇಶ ಇಟ್ಕೊಂಡು ಹೇಳಿದಾರೆ, ಯಾವುದೇ ಕ್ಷೇತ್ರದಲ್ಲಾಗ್ಲಿ ಯಾರನ್ನೇ ಒಬ್ಬರನ್ನಾಗ್ಲಿ ಕೇವಲ ನನ್ನ ಸಲುವಾಗಿ ಅಂತ ಹೇಳೋದಿಲ್ಲ, ಯಾರಿಗೆ ಮಾಡಿ ಅದು ಬಹುದಿನಗಳ ಬೇಡಿಕೆಯನ್ನ ಒಂದು ಕೊರಗನ್ನ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಅದನ್ನ ನೀಗಿಸ್ಬೇಕು ಅನ್ನೋಂತ ಮಾತನ್ನ ಈ ಸಂದರ್ಭ ಹೇಳ್ತೇವೆ. ಯಾಕಂತಂದ್ರೆ ಎಂ ಬಿ ಪಾಟೀಲ್ರು ಒಂದು ರೀತಿ ವಾಕ್ ಚಾತುರ್ಯ, ಕಣ್ ಚಾತುರ್ಯ, ಮೂಗ್ ಚಾತುರ್ಯ, ಕೀ ಚಾತುರ್ಯ, ಕೈ ಚಾತುರ್ಯ ಅನ್ನುವಂತ ಎಲ್ಲದರಲ್ಲಿ ಅವರು ಮುಂದಾಳತ್ವ ವಹಿಸಿಕೊಂಡು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಅವ್ರನ್ನ ಸತ್ಕಾರ ಮಾಡ್ತಕ್ಕಂತ ಅವರಿಗೆ ಅವರ ಜಿಲ್ಲೆಯಲ್ಲಿ ಹಾಲುಮತ ಸಮಾಜದ ಒಬ್ಬರನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮಾಡುವಂತ ಸಂದರ್ಭದಲ್ಲಿ ನಾವು ಬಹಳಷ್ಟು ಸರ್ಕಸ್ ಮಾಡ್ಬೇಕಾಗಿ ಬಂತು. ಆ ಸರ್ಕಸ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದವರೇ ಎಂ ಬಿ ಪಾಟೀಲ್ ಅನ್ನಂತ ಮಾತನ್ನ ಅಧ್ಯಕ್ಷ ಮಾಡುವಾಗ ಸರ್ಕಸ್ ಮಾಡ್ಬೇಕಾಯ್ತು ನಾವು ಅಂತ ಹೇಳಿದ್ರು ಸರ್. ಈಗ ಎಂ ಬಿ ಪಾಟೀಲ್ ಮತಕ್ಷೇತ್ರ ಬಬಲೇಶ್ವರ ಒಂದೇ. ಈಗ ಬಬಲೇಶ್ವರ, ಮಗೆವಾಡಿ, ಮುದ್ದೇಬೇಳ, ಇಂಡಿ, ಸಿಂದಗಿ ಎಲ್ಲಿ ನಮ್ಮ ಸಮಾಜದವ್ರು ಇದ್ದೀವಿ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ. ಮತ್ತು ಎಲ್ಲಾ ರೀತಿಯಿಂದ ತನುಮನ ಧನದಿಂದ ಅವ್ರು ಮಾಡಿದಾರೆ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾವು ಮೇಟಿಯವ್ರು ಆಗೋ ಮುಂದೆ JDS ಬೆಂಬಲ ಬೇಕಾಗಿತ್ತು. ಕುಮಾರಸ್ವಾಮಿ ಜೊತೆ ಮಾತಾಡಿ ಬೆಂಬಲ ತಗೊಂಡ್ರು. ನಮ್ಮ ಶ್ರೀಮತಿ ಸುಜಾತಾ ಕಳ್ಳಿಮ್ನವ್ರ ಅಧ್ಯಕ್ಷ ಆಗೋ ಮುಂದಂತೂ ಭಾರಿ ರೋಚಕ ಕಾಳಗ. ನಿಮ್ಗೆಲ್ಲ ಗೊತ್ತಿದೆ, ಸರ್ಕಾರ ಇರಲಿಲ್ಲ, ಸಂಖ್ಯೆ ಇರಲಿಲ್ಲ. ನಾವು JDS ಪಕ್ಷೇತರದು. ಆಮೇಲೆ ನಮ್ ಬೆಂಬಲ ಘೋಷಿಸಿ ಮತ್ತೆಲ್ಲೋ ಯಾರೋ BJP ಅವರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಇದೆಲ್ಲ ಒಂದು ಸವಾಲನ್ನ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಒಬ್ಬ ಹಿಂದುಳಿದ ವರ್ಗದ ಹೆಣ್ಣು ಮಗಳಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನದಲ್ಲಿ ಕೂಡ್ಲಿಕ್ಕೆ ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು ಎಂ ಬಿ ಪಾಟೀಲ್. ಹಾಲುಮತ ಸಮಾಜ ಅಂದಿದ್ದಕ್ಕೆ ನಮಗಿದೆಲ್ಲ ಅವಕಾಶ ಸಿಕ್ಕಿದೆ ಅನ್ನೋ ಒಂದು ಉತ್ತರ ನಾವು ಕೊಟ್ಟಿವಿ. ಸರ್, ಎಂ ಬಿ ಪಾಟೀಲ್ ಸರ್ ಇಂದ ಅನ್ಯಾಯ ಆಯ್ತು ಅಂತ ಒಂದ್ ಮಾತು ಬಂತಲ್ಲ ಈಗ. ಹಿರಿಯ ಕಾಂಗ್ರೆಸ್ ಮುಖಂಡರು, ಮಾಜಿ ಸಚಿವರಾದಂತ ನಮ್ಮ ಮುದ್ದೇಬೇಳ ಕ್ಷೇತ್ರ ಶಾಸಕರಂತ ಗೌರವಾನ್ವಿತ ಅಪ್ಪಾಜಿ ನಾಡಗೌಡ ಸಾಹೇಬರು ಅವರಿಗೆ ಸಚಿವ ಸ್ಥಾನ ತಪ್ಪಿದ ಹಿನ್ನೆಲೆಯಲ್ಲಿ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ, ಈ ಜಿಲ್ಲೆಯಲ್ಲಿ ಹಾಲುಮತ ಸಮಾಜದ ಒಬ್ಬರನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮಾಡುವಂತ ಸಂದರ್ಭದಲ್ಲಿ ನಾವು ಬಹಳಷ್ಟು ಸರ್ಕಸ್ ಮಾಡ್ಬೇಕಾಗಿ ಬಂತು. ಆ ಸರ್ಕಸ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದವರೇ ಎಂ ಬಿ ಪಾಟೀಲ್ ಅನ್ನಂತ ಮಾತನ್ನು ಹೇಳಿದ್ದಾರೆ. ಈಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಯಾರಾಗಿದ್ದೇವೆ ನಾವೆಲ್ಲರೂ ಇಲ್ಲಿ ಇದ್ದೀವಿ. ಸಂಗೀತ ದಿನ್ನಿಯವರಾಗಿರ್ಬೋದು, ನಾವು ಆಗಿರ್ಬೋದು, ಮೇಟಿಯವರಾಗಿರ್ಬೋದು ಇದ್ದೀವಿ. ಆದ್ರೆ ಅವರು ಹೇಳಕ್ಕೆ ಪೂರಕವಾಗಿ ಹತ್ತದರ ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗೋ ಮುಂದೆ ತಪ್ಪಿಸುವಂತ ಪ್ರಯತ್ನ ಎಂ ಬಿ ಪಾಟೀಲ್ ಆಗಿಲ್ಲ. ಬದಲಾಗಿ ಸಂಖ್ಯೆಗಳ ಕೊರತೆ ಇದ್ದಾಗೂ ಕೂಡ ಮತ್ತು ಎಲ್ಲಾ ರೀತಿಯಿಂದ ತನುಮನ ಧನದಿಂದ ಅವ್ರು ಮಾಡಿದಾರೆ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನಾವು ಮೇಟಿಯವ್ರು ಆಗೋ ಮುಂದೆ JDS ಬೆಂಬಲ ಬೇಕಾಗಿತ್ತು. ಕುಮಾರಸ್ವಾಮಿ ಜೊತೆ ಮಾತಾಡಿ ಬೆಂಬಲ ತಗೊಂಡ್ರು. ನಮ್ಮ ಶ್ರೀಮತಿ ಸುಜಾತಾ ಕಳ್ಳಿಮ್ನವ್ರ ಅಧ್ಯಕ್ಷ ಆಗೋ ಮುಂದಂತೂ ಭಾರಿ ರೋಚಕ ಕಾಳಗ. ನಿಮ್ಗೆಲ್ಲ ಗೊತ್ತಿದೆ, ಸರ್ಕಾರ ಇರಲಿಲ್ಲ, ಸಂಖ್ಯೆ ಇರಲಿಲ್ಲ. ನಾವು JDS ಪಕ್ಷೇತರದು. ಆಮೇಲೆ ನಮ್ ಬೆಂಬಲ ಘೋಷಿಸಿ ಮತ್ತೆಲ್ಲೋ ಯಾರೋ BJP ಅವರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು. ಇದೆಲ್ಲ ಒಂದು ಸವಾಲನ್ನ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ ಒಬ್ಬ ಹಿಂದುಳಿದ ವರ್ಗದ ಹೆಣ್ಣು ಮಗಳಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನದಲ್ಲಿ ಕೂಡ್ಲಿಕ್ಕೆ ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತವ್ರು ಎಂ ಬಿ ಪಾಟೀಲ್. ಅದಕ್ಕಾಗಿ ಅದು ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಅದನ್ನ ನಾವು ಅದು ಹೇಳಿದ್ದು ಸರಿಯಲ್ಲ ಅನ್ನೋದು ಮಾತನ್ನು ಹೇಳ್ತಾ, ಜೊತೆಗೆ ನಾವು ಸ್ವತಂತ್ರ ಭಾರತದಲ್ಲಿ 75 ವರ್ಷಗಳಾಯ್ತು ಬಿಜಾಪುರ ಜಿಲ್ಲೆಯಲ್ಲಿ ವಿಶೇಷವಾಗಿ ಹಾಲುಮತ ಸಮಾಜದಿಂದ ಇಲ್ಲಿವರೆಗೆ ಯಾರು ಒಬ್ಬರು ಶಾಸಕರಾಗಿಲ್ಲ. ಈಗ ನಾವು ಸಾಕಷ್ಟು ಜನ ಎಲ್ಲಾ ಮತಕ್ಷೇತ್ರಗಳಲ್ಲಿ ಅರ್ಹರಿದ್ದಾರೆ, ಕೆಪೇಬಲ್ ಇದ್ದಾರೆ. ನೀವು ಯಾವುದೇ ಕ್ಷೇತ್ರದಲ್ಲಾಗ್ಲಿ ಯಾರನ್ನೇ ಒಬ್ಬರನ್ನಾಗ್ಲಿ ಕೇವಲ ನನ್ನ ಸಲುವಾಗಿ ಅಂತ ಹೇಳೋದಿಲ್ಲ, ಯಾರಿಗೆ ಮಾಡಿ ಅದು ಬಹುದಿನಗಳ ಬೇಡಿಕೆಯನ್ನ ಒಂದು ಕೊರಗನ್ನ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಅದನ್ನ ನೀಗಿಸ್ಬೇಕು ಅನ್ನೋಂತ ಮಾತನ್ನ ಈ ಸಂದರ್ಭ ಹೇಳ್ತೇವೆ. ಯಾಕಂತಂದ್ರೆ ನಮ್ಮ ಹಾಲುಮತ ಸಮಾಜ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಒಂದು ಬೆಂಬಲಕ್ಕೆ 90% ನಿಂತಿದೆ. ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲಿ ನಾವು ನಿರ್ಣಯಕ್ಕಿದ್ದೀವಿ. ಆದಾಗೂ ಕೂಡ ನಾವು ಕೇವಲ ಮತದಾರರಾಗಿ ಉಳಿದಿದ್ದೀವಿ. ಏನಾದ್ರು ಅವಕಾಶ ಸಿಕ್ಕಿದಪ್ಪ ಅಂದ್ರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸ್ಥಾನ ಕೊನೆ ಆಗ್ಬಿಟ್ಟಿದೆ ನಮಗೆ.
ಅದಕ್ಕೆ ಎಲ್ಲರೂ ಸೇರಿ ಅದು ಕೊರಗನ್ನು ನೀಗಿಸಬೇಕು. ಯಾವ ರೀತಿ ಸಂವಿಧಾನದಲ್ಲಿ ಆಗ್ಲಿ ಅಥವಾ ಬಸವಣ್ಣವರಾಗ್ಲಿ ಸಮಬಾಳು ಸಮಪಾಲು ಇದೆ, ಅಧಿಕಾರದಲ್ಲೂ ಕೂಡ ಸಮಪಾಲು ಸಿಗಬೇಕು ಅನ್ನೋ ನಮ್ಮ ಬೇಡಿಕೆಯನ್ನ ಅವರು ಈಡೇರಿಸಬೇಕಂತ ವಿನಂತಿಯನ್ನ ತಮ್ಮ ಮೂಲಕ ಅವ್ರಿಗೆ ಎಲ್ಲರೂ ನಾಯಕರಿಗೆ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಒಂದ್ ಕಡೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಅದಕ್ಕೆ ಉತ್ತರ ಕೊಡಬೇಕಾದವರು ಹೈಕಮಾಂಡ್. ಅದನ್ನ ಈಗ ಈ ಯಶವಂತರಾವ್ ಗೌಡ್ ಸಾಹೇಬರು ಕೂಡ ಸೀನಿಯರ್ ಇದ್ರು. ಇಲ್ಲಿವರೆಗೂ ಇಂಡಿ ಮತಕ್ಷೇತ್ರದಿಂದ ಯಾರೊಬ್ರು ಸಚಿವರಾಗಿರ್ಲಿಲ್ಲ. ಬಹಳ ಬೇಡಿಕೆ ಜೆನ್ಯೂನ್ ಇತ್ತದು, ಅಲ್ಲೂ ಸಿಗ್ಲಿಲ್ಲ. ನಮಗೂ ಕೂಡ ನಿರಾಶೆ ಆಗಿದೆ. ಮತ್ತೆ ಅಪ್ಪಾಜಿ ನಾಡಗೌಡ ಸಾಹೇಬ್ರು ಸೀನಿಯರ್, ಅವರು ಆಗ್ಬೇಕಾಗಿತ್ತು, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಅದಕ್ಕೆ ಉತ್ತರ ಕೊಡಬೇಕಾದವರು ಎಂ.ಬಿ. ಪಾಟೀಲ್ ಸಾಹೇಬ್ರು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಹೈಕಮಾಂಡ್ದಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಸುರ್ಜಿವಾಲಾ ಅವರಿದ್ದಾರೆ, ವೇಣುಗೋಪಾಲ್ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಖರ್ಗೆ ಸಾಹೇಬ್ರಿದ್ದಾರೆ. ಎಲ್ಲರೂ ಕೂಡಿ ನಿರ್ಣಯ ಮಾಡ್ತಾರೆ. ಅದನ್ನ ಎಂ.ಬಿ. ಪಾಟೀಲ್ ಸಾಹೇಬ್ರು ಒಬ್ಬರೇ ಹೇಳಿದ ತಕ್ಷಣ ಆಗೋದಿಲ್ಲ. ಅದು ಅವ್ರಿಗೆ ಗೊತ್ತಿದೆ. ನಾನು ಸಣ್ಣವ ಅದ್ರ ಬಗ್ಗೆ ಎಲ್ಲ ಸ್ಪಷ್ಟೀಕರಣ ಕೊಡ್ಲಿಕ್ಕೆ. ಬಟ್ ಅದು ಆಂತರಿಕ ವಿಚಾರ. ಅವ್ರು ಅಲ್ಲಿ ಕೇಳಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ಅದು ಸಾರ್ವಕಾಲಿಕ ಸತ್ಯ. ಯಾವುದೇ ಪಕ್ಷ ಇರಲಿ, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ಅದು ಸತ್ಯ. ಅದು ಎಲ್ಲಾ ಸಂದರ್ಭದಲ್ಲೂ ಅನ್ವಯ ಆಗ್ತದೆ. ಬಟ್ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ನಾಡಗೌಡ ಸಾಹೇಬರು ಏನ್ ಬೇರೆ ಪಕ್ಷದಿಂದ ಬಂದವರಲ್ಲ, ಪಕ್ಷ ಬದಲಾವಣೆ ಮಾಡಿಲ್ಲ, ಒಂದೇ ಪಕ್ಷದಲ್ಲಿ ನಿರಂತರವಾಗಿ ಬಂದಾರೆ. ಸೀನಿಯರ್ ಲೀಡರ್ಸ್ ಅವರು. ಅವ್ರಿಗೂ ಸಿಗ್ಬೇಕಾಗಿ, ಅವ್ರ ಜಿಲ್ಲೆಗೂ ಸಿಗ್ಬೇಕು, ಅವ್ರಿಗೂ ಸಿಗ್ಬೇಕಾಗಿತ್ತು. ಬಟ್ ಈ 15% 32 ಸಚಿವರನ್ನೇ ಹಂಚಿ, ಅದಕ್ಕಿಂತ ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಎಸ್.ಎಂ. ಕರಡ್ ಸಾಹೇಬ್ರೆ ಅವಧಿನೇ ಕೊನೆ. ಅವಾಗೆಲ್ಲ 40-42 ಜನ ಮಂತ್ರಿಗಳಿದ್ರು. ಈಗ 15% ಆಫ್ ದಿ ಟೋಟಲ್ ಅಸೆಂಬ್ಲಿ ಸೀಟ್ಸ್ ಅಂತಿದೆ. ಅನಿವಾರ್ಯ ಆಗ್ತದೆ. ಅದು ಹೈಕಮಾಂಡ್ ಬಿಡ್ತಿದ್ದು, ಅದು ನಮ್ಮ ಇತಿಮಿತಿಯಲ್ಲಿ ಇಲ್ಲ. ಥ್ಯಾಂಕ್ ಯು ಸರ್. ಅಪ್ಪಾಜಿ ನಾಡಗೌಡರು ಅವತ್ತ ಒಂದು ಕಾರ್ಯಕ್ರಮದಲ್ಲಿ ಹಾಲಮತ ಸಮಾಜ ಒಂದು ಅಧ್ಯಕ್ಷ ಸ್ಥಾನ ಮಾಡುವಾಗ ಏನೇನು ಸರ್ಕಸ್ ಆಯಿತು ಅನ್ನುವಂಥ ಏನೋ ಒಂದು ವಿಚಾರದಲ್ಲಿ ಮಾತಾಡಿದ್ದಾರೆ. ಅದು ಯಾವ ವಿಚಾರಕ್ಕೋಸ್ಕರ ಮಾತಾಡಿದ್ರು, ಯಾವ ಸಂದರ್ಭದಲ್ಲಿ ಮಾತಾಡಿದ್ರು, ಎದಕ್ಕೋಸ್ಕರ ಮಾತಾಡಿದ್ರು ಅನ್ನೋದು ನನಗೆ ಕ್ಲಿಯರಿಟಿ ಇಲ್ಲ. ಅದನ್ನ ನಾನು ಹೋಗಿ ವಿಚಾರ ಮಾತಾಡ್ತೀನಿ ಅವ್ರ ಹತ್ರ. ಅವ್ರು ಅಂದಿರಬಹುದು, ನಾನು ನಿಲಮ ಮೇಟಿ ಅಧ್ಯಕ್ಷರು ಮಾಡಿ ನಮ್ಮ ಮೆಜಾರಿಟಿ ಇರಲಿಲ್ಲ. ಒಂದು ಪಕ್ಷೇತರ 3 JDS 18 ಕಾಂಗ್ರೆಸ್ ಅನ್ನು ತಗೊಂಡು ನಾವು ಅಧ್ಯಕ್ಷರಾದಂತ ಒಂದು ಸಂದರ್ಭ. ಅದಕ್ಕೆ ಸರ್ಕಸ್ ಅಂತ ಏನಾರ ಅವ್ರ ಅಂದ್ರು, ಅಥವಾ ಏನೇ ನಮ್ಮ ಸ್ಥಾನವನ್ನು ಹೇಳಿದ್ರು ಕಳ್ಳಿಮಣಿಯವರು ಆಗುವ ಹೊತ್ನಾಗೂ ಬಹಳ ಒಂದು ದೊಡ್ಡ ಸರ್ಕಸ್ ನಡೀತು. ಬಿಜೆಪಿ ಕಾಂಗ್ರೆಸ್ನವ್ರು, ಬಿಜೆಪಿ ಅವರು ಇಲ್ಲಿ ಹೋದ್ರು, ಬಿಜೆಪಿ ಅವರು ಕಾಂಗ್ರೆಸ್ನಲ್ಲಿ ಬಂದ್ರು. ಇಂತ ಒಂದು ದೊಡ್ಡ ಸರ್ಕಸ್ ನಡೆದಾಗ ಆ ಉದ್ದೇಶಕ್ಕೆ ಏನಾರ ಸರ್ಕಸ್ ಅಂದ್ರು, ಯಾವ ರೀತಿಯಾಗಿ ಸರ್ಕಸ್ ಅಂದ್ರು ಏನೋ ಗೊತ್ತಿಲ್ಲ. ಅವರಿಗೆ ಮಾನ್ಯ ಸಚಿವರು ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು, ಅವರು ಹಿರಿಯ ರಾಜಕಾರಣಿಗಳು, ಮತ್ತೆ ಬಿ.ಎಂ. ಪಾಟೀಲ್ ಸಾಹೇಬರ ಒಂದು ಅವರ ಇದರಲ್ಲಿ ಬೆಳೆದಂತ ನಮ್ಮ ಅಪ್ಪಾಜಿ ನಾಡಗೌಡರು ಕೂಡ ಹಿರಿಯರು, ಮಾಜಿ ಸಚಿವರು, ಈಗಿನ ಒಂದು ಶಾಸಕರು, ಮುದ್ದೆ ಬೆಳೆದವರು. ಇವ್ರಿಗೂ ಕೂಡ ಸಚಿವ ಸ್ಥಾನ ಸಿಗಬೇಕನ್ನುವಂತ ಒಂದು ಎಲ್ಲರ ಭಾವನೆ ಇತ್ತು. ಅವ್ರ ಹಿರಿಯರು ಇದಕ್ಕೆ ಪಕ್ಷ ಏನ ತೀರ್ಮಾನ ತಗೊಂತೈತಿ, ಪಕ್ಷ ಏನ್ ಹೇಳ್ತೈತಿ, ಅದು ಪಕ್ಷಕ್ಕೆ ಬಿಟ್ಟು ಕೊಟ್ಟ ವಿಷಯ. ಅದನ್ನ ನಾವು ಹೇಳಿದ್ರ, ನಾವು ಹೋಗಿ ಯಾರ್ದಾರ ಚಾಡ ಹೇಳಿದ್ರ, ನಾವು ಹೋಗಿ ಯಾರ್ದಾರ ಕಿವಿ ಮಾತು ಹೇಳಿದ್ರ ಅವ್ರಿಗೆ ಮಂತ್ರಿ ಕೊಡೋದು ಬಿಡೋದು ಅದನ್ನ ನಮ್ಮ ಕೈಲಿ ಸಾಧ್ಯ ಆಗಲ್ಲ. ಜಿಲ್ಲೆಯ ನಾಯಕರು ಎಂ.ಬಿ. ಪಾಟೀಲ್ರು ಒಂದು ರೀತಿ ವಾಕ್ ಚಾತುರ್ಯ, ಕಣ್ ಚಾತುರ್ಯ, ಮೂಗ್ ಚಾತುರ್ಯ, ಕಿವಿ ಚಾತುರ್ಯ, ಕೈ ಚಾತುರ್ಯ ಅನ್ನುವಂತ ಒಂದು ಎಲ್ಲದರಲ್ಲಿ ಅವರು ಮುಂದಾಳತ್ವ ವಹಿಸಿಕೊಂಡು ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಒಂದೊಂದು ಅವ್ರನ್ನ ಸತ್ಕಾರ ಮಾಡ್ತಕ್ಕಂತ ಒಂದು ಅವರಲ್ಲಿದೆ. ಅದನ್ನು ಅಪ್ಪಾಜಿ ನಾಡಗೌಡರು ಬರ್ತಕ್ಕಂಥ ನಿರ್ಮಾಣಗಳು ಅದನ್ನು ಕೂಡ ಮಾಡಿ, ಇನ್ನು ಸಚಿವ ಸ್ಥಾನ, ಈಗ ನಾವು ಮನೆ ಕುಂತ್ರ ಸಚಿವ ಸ್ಥಾನ ತಂದು ಕೊಡುವಂತ ಕಾಲಿಲ್ಲ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ನಾವು ಒಂದ್ ಸ್ವಲ್ಪ ಎದೆ ಒಬ್ಬಿಸಿ ನಾವು ನಿಂತು ಸೆಟದ್ ನಿಂತು ಮಾತಾಡಿದ್ರೇನೆ ನಮ್ಗ ಮುಂದ ಅವಕಾಶಗಳು ಸಿಗ್ತಾವ ಅನ್ನುವಂತ ಒಂದು ನನ್ನ ಪ್ರಾರ್ಥನೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ. ಪಕ್ಷ ಏನು ತೀರ್ಮಾನ ತಗೊಂತೈತಿ, ಹೈಕಮಾಂಡ್ ಏನ್ ತೀರ್ಮಾನ ತಗೊಂತೈತಿ ಅದಕ್ಕೆ ನಾವು ಬದ್ರಿ ಇರ್ಬೇಕು. ಪಕ್ಷದಕ್ಕಿಂತ ದೊಡ್ಡವ್ರು ನಾವು ಅಲ್ಲ. ಎಲ್ಲರೂ ಕಾರ್ಯಕರ್ತರು ಹನಿ ಹನಿ ಸೇರಿದ ಹಳ್ಳ, ಹಂಗ ಕಾರ್ಯಕರ್ತರು ಎಲ್ಲರೂ ಸೇರಿ ಅದನ್ನೊಂದು ಪಕ್ಷ ದೊಡ್ಡದಾಗಿ ಮಾಡಿರ್ತೈತಿ. ಪಕ್ಷ ಬೆಳೆದಿಂದ ನಾವು ಮತ್ತೆ ಕಾರ್ಯಕರ್ತರು. ಇವತ್ತಿನ ದಿನ ನಾವು ಇಲ್ಲಿ ಪತ್ರಿಕಾ ಮಾಧ್ಯಮ ಗೋಷ್ಠಿ ಮಾಡಕ್ ಒಂದು ವಿಷಯ ಅಂತಂದ್ರೆ, ಮುದ್ದೇಬೇಳೆ ಶಾಸಕರಾದ ನಾಡಗೌಡ ಸರ್ ಸಲುವಾಗಿ ಅವರು ತಮ್ಮ ಸಚಿವ ಸ್ಥಾನ ಸಿಗದೆ ಇರೋದಕ್ಕೆ
ಒಂದಿಷ್ಟು ಅವ್ರ ಅಭಿಪ್ರಾಯಗಳನ್ನ ಹೇಳುವಾಗ ಹಾಲು ಮತ ಸಮಾಜದ ಅಧ್ಯಕ್ಷ ಮಾಡುವಾಗ ಸರ್ಕಸ್ ಮಾಡ್ಬೇಕಾಯ್ತು ನಾವು ಅಂತ ಹೇಳಿದ್ರು. ಸರ್, ಈಗ MB ಪಾಟೀಲ್ ಮತಕ್ಷೇತ್ರ ಬಬಲೇಶ್ವರ ಒಂದೇ. ಈಗ ಬಬಲೇಶ್ವರ, ಮಗೆವಾಡಿ, ಮುದ್ದೇಬೇಳ, ಇಂಡಿ, ಸಿಂದಗಿ ಎಲ್ಲಿ ನಮ್ಮ ಸಮಾಜದವ್ರು ಇದ್ದೀವಿ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ. ಸಾಲಿಯವ್ರಿಗೇನು, ಮಲ್ಲನ ಸಾಲಿಯವ್ರಿಗೇನು ಉಪಾಧ್ಯಕ್ಷ ಸಿಕ್ಕಿದೆ. ಮತ್ತೆ ಇವ್ರ ಕೆಂಚಪ್ಪನ ಬಿರಾದಾರ್ ಅವ್ರಿಗೇನು ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ಬಬಲೇಶ್ವರ ತಿಕೋಟದಿಂದ ತಮ್ಮಣ್ಣ ಹಂಗರಿಗೆ ಅವಕಾಶ ಸಿಕ್ಕಿದೆ. ಮತ್ತು ಬಬಲೇಶ್ವರ ಮತಕ್ಷೇತ್ರ ಮುಂಚೆ ನಮ್ದು ಬಾಗೇವಾಡಿ ಮತಕ್ಷೇತ್ರಕ್ಕಿತ್ತು. ನಮ್ದೆಲ್ಲ ಹಳ್ಳಿಗಳು ಕಾನ್ಸೆನ್ಸಿ ಏನ್ ಬರ್ತಿತ್ತು, ಬಾಗೇವಾಡಿ ಮತಕ್ಷೇತ್ರದಾಗ ಶಿವಾನಂದ್ ಪಾಟೀಲ್ ಅವ್ರ ಕಾನ್ಸೆನ್ಸಿಯಲ್ಲಿ ಬರ್ತಿದ್ವು ನಮ್ಮ ಹಳ್ಳಿಗಳು. ಆವಾಗ ಅವರು ಕೂಡ ಶಿವಾನಂದ್ ಪಾಟೀಲ್ ಸರ್, MB ಪಾಟೀಲ್ ಸರ್ ಕೂಡ ನಮಗೆ B.Pharm ಕೊಟ್ಟು ನಮ್ಮನ್ನ ಅಧ್ಯಕ್ಷ ಮಾಡಿದ್ರು, ನಿಗಮ ಮಂಡಳಿ ಅಧ್ಯಕ್ಷನೂ ಮಾಡಿದ್ರು. ಎಲ್ಲಾ ತರದಲ್ಲಿನೂ ನಮ್ಮ ಸಮಾಜಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಇದನ್ನ ಒಂದೇನೆ MB ಪಾಟೀಲ್ ಸರ್ ಮೇಲೆ ಬ್ಲೇಮ್ ಮಾಡೋದು ಸರಿ ಇಲ್ಲ ಅನ್ನೋ ಮಾತಿಗೆ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ. ಶಿವಾನಂದ್ ಪಾಟೀಲ್ ಅವ್ರು ಇದ್ರು ಅವಾಗ, MB ಪಾಟೀಲ್ ಸರ್ ತಿಕೋಟಾದಿದ್ರು. ಅವರೆಲ್ಲ ಸಹಕಾರ ಮಾತಾಡ್ಕೊಂಡೇ ಇವತ್ತು ಕೋರು ಸಮಾಜಕ್ಕೆ ಅವಕಾಶ ಕೊಟ್ಟಿದ್ದು. ಕುರುಬರಿಗೆ ವಂಚಿತ ಆಗೈತಿ ಅನ್ನೋ ಸುಳ್ಳು ಮಾತದ. ಅವ್ರ ಸರ್ ಯಾವ ಉದ್ದೇಶ ಇಟ್ಕೊಂಡು ಹೇಳಿದಾರೆ ಅವ್ರಿಗೆ ಕೇಳ್ಬೇಕು. ಅದನ್ನ ನಾಡ್ಗೌಡ್ ಸರ್ ಪ್ರಶ್ನೆಗೆ ನೀವು ಆನ್ಸರ್ ಕೇಳ್ರಿ, ಅವ್ರಿಗೆ ಕ್ವಶನ್ ಕೇಳ್ರಿ. ನಮಗ ಅವ್ರ ಬಗ್ಗೆ ಕೇಳಿದ್ರೆ ನಾವೇನ್ ಹೇಳ್ದು, ನಮಗ್ ಅವಕಾಶ ಕೊಟ್ಟಾರ, ಅದನ್ನ ನಾವು ಅಲ್ಲ ಅವ್ರು ಹೇಳಿದ್ ತಪ್ಪ ಅಂತ ಹೇಳ್ತೀವಿ ಅಷ್ಟೇನೆ. ತಪ್ಪ. ಯಾಕಂದ್ರೆ ಕುರುಬ ಸಮಾಜಕ್ಕೆ ಅವರು ಅನ್ಯಾಯ ಆಗಿದ್ದೆ ಅನ್ನೋದು ತಪ್ಪು. ಅದೊಂದೇ ವಿಷಯ ನಮ್ದು, ಮತ್ತೊಂದು ಯಾವ್ದಿಲ್ಲ. ಈಗ ಅವ್ರ ಮಂತ್ರಿ ಸಲುವಾಗಿ ಅವ್ರು ಹೋರಾಡ್ತಾರ, ಅದು ಹೈಕಮಾಂಡ್ ನ ಬಿಟ್ಟಿದ್ದದು. ನಮ್ಮನ್ನ ಕೇಳಿದ್ರೆ ನಾವು ಇಲ್ಲಿ ಜಿಲ್ಲಾ ಪಂಚಾಯತಿ ಸ್ಥಾನ ಒಳಗೆ ಕುತ್ಕೊಂಡು ಏನ್ ಹೇಳ್ಬೇಕು ಅಷ್ಟೇ ನಮ್ದು. ನಾಡ್ಗೌಡ್ ಸರ್ ಹಾಲ್ ಮತ್ ಸಮಾಜಕ್ಕೆ ಅನ್ಯಾಯ ಆಯ್ತು ಅನ್ನೋದ್ ಪ್ರಶ್ನೆಗೆ ನಾವು ಇವತ್ತು ಆನ್ಸರ್ ಮಾಡಿದ್ದೇವೆ ಅಷ್ಟೇನೆ. ಅದನ್ನ ಬಿಟ್ರೆ ಮತ್ತೊಂದೇನಿಲ್ಲ. ನಾವು ಹಾಲು ಮತ ಸಮಾಜ ಅಂದಿದ್ದಕ್ಕೆ ನಮಗಿದೆಲ್ಲ ಅವಕಾಶ ಸಿಕ್ಕಿದೆ ಅನ್ನೋ ಒಂದು ಉತ್ತರ ನಾವು ಕೊಟ್ಟಿವಿ. ಇಲ್ಲ ಸರ್, MB ಪಾಟೀಲ್ ಸರ್ ಇಂದ ಅನ್ಯಾಯ ಆಯ್ತು ಅಂತ ಒಂದ್ ಮಾತು ಬಂತಲ್ಲ. ಈಗ ನಿಗಮ ಮಂಡಳಿ ಯಾವ ಇಲ್ಲಿ ತನಕ ಸಿಕ್ಕಿಲ್ಲ, ಅದನ್ನೆಲ್ಲ ಕೊಡಿಸ್ಬೇಕು ಅಂತ ಎಲ್ಲಾ MB ಪಾಟೀಲ್ ಸಾಹೇಬ್ರ ಆದಿಯಾಗಿ ಎಲ್ಲ ನಾಲ್ವರು ಸಾಹೇಬ್ರ ಹಿರಿಯ ನಾಯಕರು ಇಲ್ಲ ಸರ್, ನಾ ಹೇಳ್ತಿಳ್ಕೊರಿ, ನಾವು ಋಣಭಾರ ಇವ್ರನ್ನ ಋಣಭಾರ ಪ್ರಶ್ನೆ ಇಲ್ಲ. ಎಲ್ಲರೂ ಶ್ರಮ ವಹಿಸಿ ನಮ್ಮನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕುಂದ್ರಿಸಿದ್ದಾರೆ ಅನ್ನುವಂತ ಒಂದು ಮಾತು ಅಲ್ಲಿ ಹೇಳಬೇಕಾಗಿತ್ತು, ಹೇಳ್ತಾ ಇದ್ದೀವಿ. ಅವರು ನಾವು ಶ್ರಮ ಪಟ್ಟೇವೆ ಅಂತ ಅವ್ರು ಹೇಳ್ಬೋದು, ಇವ್ರು ನಾವು ಶ್ರಮ ಪಟ್ಟೇವೆ ಅಂತ ಇವ್ರು ಹೇಳ್ಬೋದು. ಮಂತ್ರಿ ಸ್ಥಾನದಲ್ಲಿ ಇಬ್ರು ಕಾಣಬಹುದಾಗಿತ್ತು, ನಾವು ಖುಷಿಯಿಂದ ನಾವು ನೋಡಬಹುದಾಗಿತ್ತು. ಯಾರ್ಯಾರು ಪೈಪೋಟಿ ಮಾಡ್ತಿದ್ರು ಬಿಜಾಪುರ ಜಿಲ್ಲೆಯಲ್ಲಿ, ನಾವು 2 ಮಂತ್ರಿಗಳನ್ನ ಆಗಬೇಕಂತ MB ಪಾಟೀಲ್ ಸಾಹೇಬರು ಆಸೆ ಇತ್ತು. ಅದಕ್ಕ ಪೂರಕವಾಗಿ ಏನೇನು ಮಾಡ್ಕೋಬೇಕಾಗಿತ್ತು, ಅವರು ಅಪ್ಪಾಜಿ ನಾಡಗೌಡ ಸಾಹೇಬ್ರು ಪ್ರಯತ್ನ ಇನ್ನಷ್ಟು ಮಾಡ್ಬೇಕಾಗಿತ್ತು. ಇದು ಯಾವ ಕ್ರೆಡಿಟ್? ನಾವು ಹಿರಿಯರಿದ್ದಾರೆ, ಇವರು ಯಶವಂತ ನಮ್ಮ ಅಪ್ಪಾಜಿ ನಾಡಗೌಡ ಸಾಹೇಬ್ರು, ಅದಕ್ಕೆ ಅದು ತಮಗ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು, ಸಿಗಲಿ ಅಂತ ನಮ್ದು ಆಸೆ ಇತ್ತು, ಅದು ಬೇರೆ ವಿಷಯ. ಅದಕ್ಕಾಗಿ ಈ ತಮ್ಮ ವಿಷಯ ಪ್ರಸ್ತಾಪ ಮಾಡಿದ್ರ ಮಧ್ಯೆ ಅಥವಾ ನಾಯಕರ ಒಂದು ತಮ್ಮದು ಅಭಿಪ್ರಾಯ ಹಂಚಿಕೊಳ್ಳೋ ಮಧ್ಯೆ ಅಥವಾ ಜನಾಭಿಪ್ರಾಯದಲ್ಲಿ ತಪ್ಪು ಸಂದೇಶ ಹೋಗಬಾರದು ಅನ್ನೋದು ನಮ್ಮ ಇಚ್ಛೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ, ಭಾಗ್ಯವಂತಿ ಆರಾಧಕರು ಪಂಡಿತ್ ರಾಘವೇಂದ್ರ ಜೋಶಿ. ಸಮಸ್ಯೆಗಳಾದ ಉದ್ಯೋಗದಲ್ಲಿ ತೊಂದರೆ, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಗಂಡ ಹೆಂಡತಿ ಕಿರಿಕಿರಿ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಗಂಡ ಪರಸ್ತ್ರೀ ಸಹವಾಸ ಬಿಡಿಸಲು, ಪ್ರೀತಿ ಪ್ರೇಮಕ್ಕೆ ಮನೆಯವರ ಅಡ್ಡಿ, ಸಾಲದ ಬಾಧೆ, ಕೋರ್ಟ್ ಕಚೇರಿ, ಎಷ್ಟೇ ಸಂಪತ್ತಿದ್ದರೂ ಮನಃಶಾಂತಿ ಕೊರತೆ, ಮಾಟ ಮಂತ್ರ, ಆಸ್ತಿ ವಿಚಾರ, ಶತ್ರುನಾಶ, ಅತ್ತೆ ಸೊಸೆ ನಾದಿನಿ ಕಿರಿಕಿರಿ, ಇನ್ನೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶ್ರೀ ಭಾಗ್ಯವಂತಿ ಪೂಜಾ ಶಕ್ತಿಯಿಂದ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಫೋನಿನ ಮುಖಾಂತರ ಶಾಶ್ವತ ಪರಿಹಾರ, 100% ಶಾಶ್ವತ ಪರಿಹಾರ. ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿರುತ್ತಾರೆ. ಓಂ ಶ್ರೀ ಭಾಗ್ಯವಂತಿ ಜ್ಯೋತಿಷ್ಯಾಲಯ. ಒಂದು ಕರೆ ನಿಮ್ಮ ಜೀವನ ಬದಲಿಸಬಹುದು. ನಿಮ್ಮ ಸಮಸ್ಯೆಗಳ ಫೋನಿನ ಮೂಲಕ ವಿಶೇಷ ಪರಿಹಾರ ಮಾಡಲಾಗುವುದು. ಸಂಪರ್ಕಿಸಿ 9901238550.